26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ತೆರಳಿಸೋ ಜವಾಬ್ದಾರಿ ಯಾರ್ದು ಸರ್? ಕಾಂಗ್ರೆಸ್ ಪಾರ್ಟಿದ, ಸರ್ಕಾರದ? ಅದು ಯಾರು ಮಾಡಿಸ್ಬೇಕು ಸರಿಯಾಗಿ? ಎಲೆಕ್ಷನ್ ಕಮಿಷನ್ನು. ವಿ ಆರ್ ನಾಟ್ ಇನ್ ಚಾರ್ಜ್ ಆಫ್ BLO. ನಮ್ಮ ಸರ್ಕಾರಿ ಅಧಿಕಾರಿಗಳು ಹೌದು, ಆದರೆ ಒಂದು ನಿಮಿಷ ಕೇಳಿ ಸರ್, BLOs ಆರ್ ಅವರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅದು ನಾನು ಹೇಳ್ತಾ ಇಲ್ಲ, ಆದರೆ ವಿ ಹ್ಯಾಂಡ್ ದೆಮ್ ಓವರ್. ಈಗ ಕರ್ನಾಟಕ ಈಗ CEO ಯಾರು? ಅನ್ಬು ಕುಮಾರ್ ಅವರು ಆಯೋಗಕ್ಕೆ ನಾವು ಕೊಟ್ಟಿದ್ದೀವಿ, ಡೆಪ್ಯೂಟೇಷನ್ ಮೇಲಿದ್ದಾರೆ. ಅವ್ರ ಮಾತು ಕೇಳಬೇಕು, ನಮ್ಮ ಮಾತು ಕೇಳೋದಿಲ್ಲ. ಆಮೇಲೆ ಮಾನದಂಡದ ಪ್ರಕಾರ BLOಗಳು ಮಾಡಬೇಕು. ಅದು ಮಾನದಂಡ ನಮ್ಮದಲ್ಲ ಅಲ್ಲ, ಅದು ಅವ್ರದ್ದು. ಇನ್ನೊಂದು ಮತ್ತೆ ಮಾಡ್ತಾ ಮಾಹಿತಿ ನಿಮ್ಮದು ಸಂಪೂರ್ಣ ಇಲ್ಲ. ಈಗಾಗಲೇ ಇಲ್ಲಿ ಕೇಳಿ, ಮಿಸ್ಯೂಸ್ ಕಂಪ್ಲೇಂಟ್ ಕೊಡಲಿ ಮಾಡಲಿ. ಮತ್ತೆ 70% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಹ್ಯಾವ್ ಆಲ್ರೆಡಿ ಬಿನ್ ಡಿಸ್ಟ್ರಿಬ್ಯೂಟೆಡ್ ಇನ್ ವೇರಿಯಸ್ ಡಿಸ್ಟ್ರಿಕ್ಟ್ಸ್. ಟಾರ್ಗೆಟ್ ಇಸ್ 2-3 ಡೇಸಲ್ಲಿ ಮನೆಗೆ ತೆರಳಿ ಅವರು ಎನ್ಯುಮರೇಷನ್ ಫಾರ್ಮ್ಸು ಭಾಳ ವೇಗವಾಗಿ ಕೊಡ್ತಾ ಇದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ, ಆಮೇಲೆ ಕೊಪ್ಪಳಕ್ಕೆ ಹೋಗಿದ್ದೆ. ಅಲ್ಲಿ ನಿಯರ್ಲಿ 60% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಬಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್. ನಾನು ಸೇಡಮಲ್ಲಿ ಚೆಕ್ ಮಾಡಿ 70% ಆಫ್ ದ ಎನ್ಯುಮರೇಷನ್ ಫಾರ್ಮ್ಸ್ ಹ್ಯಾವ್ ಬಿನ್ ಡಿಸ್ಟ್ರಿಬ್ಯೂಟೆಡ್. ಸರಿಯಾಗಿ ನಡೀತಾ ಇಲ್ಲ ಅಂತ ಹೆಂಗೆ ಹೇಳಿ? ಡೋರ್ ಟು ಡೋರ್ ನೋಡಿ, ಡೋರ್ ಟು ಡೋರ್ ಹೋಗದೇ ಇದ್ದರೆ ನೀವು 70% ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಂದು ನಿಮಿಷ ಇರಿ. ಕರ್ನಾಟಕದಲ್ಲಿ ಏನಾದರೂ ಆಗಿದೆಯಾ? ನಮ್ಮ ಗುಲ್ಬರ್ಗದಲ್ಲಿ ಎಲ್ಲಾದರೂ ಆಗಿದೆಯಾ? ಇಲ್ಲ, ಒಂದು ನಿಮಿಷ ಇರೇ ಕುಲಕರ್ಣಿ ಅವರೇ, ಒಂದು ನಿಮಿಷ ಸರ್, ಒಂದು ನಿಮಿಷ. ಇವತ್ತು ಕಮ್ಯುನಿಟಿ ಹಾಲ್ಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ನಾವಾ? ಚುನಾವಣೆ ಆಯೋಗಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು. ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೇಳಿದ್ವಿ. ಕೊಟ್ಟಿದ್ವಿ ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗೆ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನನ್ನು ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ, ವಿರೋಧ ಪಕ್ಷದವರಿಗೆ ಕೊಡ್ತಾರೆ ಅಂದರೆ ಯಾರ ಕೈಗೊಂಬೇರಿ ಇವರು? ಏನಾಯಿತು? ಬಿಹಾರ್ನಲ್ಲಿ ಏನಾಯಿತು? ಕೇರಳನಲ್ಲಿ ಏನಾಯಿತು? ತಮಿಳ್ನಾಡಿನಲ್ಲಿ ಏನಾಯಿತು? ಬೆಂಗಾಲ್ನಲ್ಲಿ ಏನಾಯಿತು? 91 lakh ಪೀಪಲ್ ವೇರ್ ಲೆಫ್ಟ್ ಔಟ್ ಆಫ್ ದ ವೋಟರ್ ಲಿಸ್ಟ್. ಅದರಲ್ಲಿ 30 ಲಕ್ಷ ಜನ ಟ್ರಿಬ್ಯುನಲಿಗೆ ಹೋದರು. ಎಷ್ಟು ಜನ ಆದರೂ? 1604 ಜನಕ್ಕೆ ಮಾತ್ರ ಮತದಾನದ ಹಕ್ಕು ಸಿಕ್ತು ಅವರಿಗೆ. ಒಂದು ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ದರು, ಶಿವಜ್ಞಾನಂ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ರು. ಇದೆಲ್ಲ ಮಾಡಲಿಕ್ಕಾಗಲ್ಲ ನನಗೆ 15 ದಿನದಲ್ಲಿ, ಇದು ಮಾಡಬೇಕು ಅಂದರೆ ನಮ್ಗೆ 4 ವರ್ಷ ಬೇಕು ಅಂತ. ಯಾರು ಹೊಣೆಗಾರರು ಸರ್? ಕಾಂಗ್ರೆಸ್ ಪಕ್ಷನಾ? ಇಸ್ ಇಟ್ ಅವರ್ ರೆಸ್ಪಾನ್ಸಿಬಿಲಿಟಿ? ಪಾರದರ್ಶಕವಾಗಿ ಮಾಡಿ, ಯಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಯಾರು ನಾಗರಿಕನಿದ್ದಾನೆ ಅವರಿಗೆ ಹಕ್ಕು ಕೊಡಬೇಕು ನೀವು ಮತದಾನದಂತ ಕೇಳ್ತಾ ಇರೋದು. ಪಾರದರ್ಶಕತೆ ನಾವು ಕೇಳ್ತಾ ಇದ್ದೀವಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರಲ್ಲ ಸರಿಪಡಿಸ್ಬೇಕು ಅಂತ. ಇವನ್ ವಿ ಆರ್ ಆಲ್ಸೋ ಸೇಯಿಂಗ್ ಸರಿಪಡಿಸಿ, ರದ್ದು ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಏನು 12 ಪ್ರಶ್ನೆಗಳು ಕೇಳಿದೆ ನಿಮಗೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಪಾರದರ್ಶಕವಾಗಿ ಮಾಡಿ, ಮನೆಗೆ ಹೋಗಿ ಮಾಡಿ. ನಾವು ಅದೇ ಹೇಳ್ತಾ ಇರೋದು. ಅವ್ರಿಗೆ ಹೆಂಗ್ರಿ ಟೈಮ್ ಸಿಕ್ತು, ನಮ್ಗೆ ಹೆಂಗೆ ಟೈಮ್ ಕೊಡ್ತಾ ಇಲ್ಲ? ಆಮೇಲೆ ಇನ್ನೊಂದು ಇಲ್ಲಿ ಕೇಳಿ, ಈಗ ಭಾಳ ಕೇಳಿ, ಇಲ್ಲಿ ಆಡಳಿತದಿಂದ ಏನೂ ಮಿಸ್ಯೂಸ್ ಆಗ್ತಾ ಇಲ್ಲ. ಇವತ್ತು SIR ಭಾಳ ಸರಿಯಾಗಿ ನಡೀತಾ ಇದೆ. ವಿರೋಧ ಪಕ್ಷಗಳು ಯಾಕೆ ಗುಲ್ಲೆಬ್ಬಿಸ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಏನಾಗಬೇಕಾಗಿದೆ ಅಂದರೆ, ಬೇರೆ ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು ಅವರು ಏನಂದರೆ, ಹೊರಗಿನ ಅಧಿಕಾರಿಗಳನ್ನು ತಂದು ಅದನ್ನು ಮಿಸ್ಯೂಸ್ ಮಾಡಿ ಅದನ್ನು ತಮ್ಮ ಹತೋಟಿಯಿಂದ ಮ್ಯಾನಿಪುಲೇಟ್ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ನನ್ನೊಂದು ಮನವಿ ಪತ್ರಕರ್ತ ಮಿತ್ರರಿಗೆ ಏನಿದೆ ಅಂದರೆ, ನೀವು ಅನಲೈಸ್ ಮಾಡಿ, ಆ ರೀತಿ ಆಗ್ತಾ ಇದೆಯಾ? ಎಲ್ಲೋ 1-2 ಇನ್ಸಿಡೆಂಟ್ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಲ್ಲ ನಾನು, ಅಲ್ಲಿ ಕ್ರಮ ತೆಗೆದುಕೊಳ್ತಾರೆ. ಆದರೆ ನಾವು ತಗೊಳ್ತಾ ಇದ್ದೀವಿ. ಆದರೆ ಇವತ್ತು BJP ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಹತ್ರ ಯಾಕೆ ಹೋಗಿದ್ದಾರೆ ಅಂದರೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತು ಬೇಕಂತ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇರೆ ರಾಜ್ಯದಿಂದ ಅಧಿಕಾರಿಗಳನ್ನೇ ಇಲ್ಲಿ ಡೆಪ್ಯೂಟ್ ಮಾಡಿ ಇವತ್ತು SIR ಅವ್ರ ಕಂಟ್ರೋಲ್ ತಗೊಂಡು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು ಅದು ಮಾಡ್ತಕ್ಕಂಥ ಅವರ ದುರುದ್ದೇಶ ಇದೆ. ದೇರ್ ಇಸ್ ಎ ಮಾಲಿಫೈಡ್ ಇಂಟೆನ್ಷನ್ ಬಿಹೈಂಡ್ ಅಪೋಸಿಷನ್. ಪ್ಲೀಸ್ ಡೋಂಟ್ ಫಾಲ್ ಪ್ರೇ ಫಾರ್ ದ್ಯಾಟ್.
26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.